ನಾವು ಮಂಗಳ ಗ್ರಹ ತನಕ ಹೋಗಿದ್ದೀವಿ, ಪಕ್ಕದ ಮನೆಗೆ ಹೋಗಲಿಲ್ಲ ನಾವು. ಅಂದ್ರೆ ಪಕ್ಕದ ಮನೆಗೆ ಯಾಕೆ ಹೋಗಲಿಲ್ಲ ಅಂದ್ರೆ ಅಷ್ಟು ದ್ವೇಷಿಗಳು ನಾವು. ಒಳ್ಳೆಯದು ಅಂತ ಇದ್ದರೆ ಅದರ ಆಪೋಸಿಟ್ ಕೆಟ್ಟದ್ದಿದೆ ಅಂತ ನಂಗೆ ಅರ್ಥ ಆಯ್ತು. ಅಂದ್ರೆ ಈ ಶಿಷ್ಟಾಚಾರ ಇತ್ತು ಅಂತಂದ್ರೆ ಅದರ ಆಪೋಸಿಟ್ ವಾಮಾಚಾರ ಕೂಡ ಇದೆ. 100ಕ್ಕೆ 100 ಈಗಲೂ ಕೂಡ ಯಾರಾದರೂ ಮಾಡಿರ್ತಾರಂದ್ರೆ ನಾನು ನಂಬಲಿಕ್ಕೆ ಹೋಗಲ್ಲ. ಆಮೇಲೆ ಅದರ ಜಾಡು ಅದರ ಬೆನ್ನು ಹತ್ತಿ ಹೊರಟ ಮೇಲೆ ಗುರುಗಳೇ ನಾವು ತುಂಬಾ ಚೆನ್ನಾಗಿದ್ವಿ. ಬಹುಶಃ ಎಷ್ಟು ಇದು ಅಂದ್ರೆ ಒಂದು 16 ಜನಕ್ಕೆ ಸಹಾಯ ಮಾಡ್ತಿದ್ವಿ. ಐಷಾರಾಮದ ಜೀವನ ಮಾಡ್ತಿದ್ದೆ. ನಮ್ಮ ಹತ್ರ ಒಂದು 6ರಿಂದ 7 ಕಾರ್ ಇತ್ತು. ನಾನು ಗನ್ಮ್ಯಾನ್ ಇಟ್ಕೊಂಡು ಓಡಾಡ್ತಾ ಇದ್ದೆ. ಸ್ವಾಮೀಜಿ ಗನ್ಮ್ಯಾನ್ ಇಟ್ಕೊಂಡು ಓಡಾಡ್ತಾ ಇದ್ದೆ. ಕೊನೆ ಪಕ್ಷ ಎಲ್ಲಿಗೆ ಬಂತು ಅಂತಂದ್ರೆ ಆತ ನನ್ನ ಹತ್ರ ವೆಹಿಕಲ್ ಕೇಳಿ ತಗೊಂಡೋದ. ಎಕರೆಗಟ್ಟಲೆ ಜಮೀನು ಮಾಡಿದ್ದಾನೆ, ಲ್ಯಾಂಡ್ ಲಾರ್ಡ್. ಈಗೆಲ್ಲ ಅನ್ಸ್ಕೊಂಡು ಅವನು ಈಗ ಎಲ್ಲಿಗೆ ಬಂದಿದ್ದಾನೆ ಅಂದ್ರೆ ಯಾರಿಗೂ ಕಾಣಿಸ್ದಾಗ ಓಡಾಡ್ತಿದ್ದಾನೆ. ಈ ಸಿಂಗಾಪುರ್ಗೆ ಹೋಗಿ ಬಂದು ಆತ ಆ ಸಿಂಗಾಪುರ್ ಮಾಡಲಲ್ಲೇ ಒಂದು ಲೇಔಟ್ ಮಾಡಿದ್ದಾನೆ. ನಂಗೆ ಆಶ್ಚರ್ಯ ಆಯ್ತು. ಬಟ್ ಇಷ್ಟೆಲ್ಲ ಮಾಡಿದ್ರು ಇವತ್ತು ಆತ ಕೆಳಗೆ ಬಿದ್ದಿದ್ದಾನೆ. ಕೋಟಿಗಳು ಲೆಕ್ಕ ಇಲ್ಲ ಈತನಿಗೆ. 100 ಕೋಟಿಗಳು ನೋಡಿದವ 2,000 ಕೊಟ್ಟಾಗ ಆತನ ಮುಖದಲ್ಲಿ ಚೈತನ್ಯ ಬಂದದ್ದು ಕಂಡುಕೊಂಡಾಗ ಈತ ದಿಢೀರ್ ಹೆಂಗೆ ಬೀಳಕ್ಕೆ ಸಾಧ್ಯ? ದುಷ್ಟತನ ಕೆಟ್ಟದ್ದು ಇವೆಲ್ಲ ಮಾಡ್ಲಿಕ್ಕೆ ಸಾಧ್ಯವಿಲ್ಲ, ಮಾಡಲೂಬಾರ್ದು ಕೂಡ. ಆಮೇಲೆ ಮಾಡೋವಂಥದ್ದು ಇಲ್ಲವೂ ಇಲ್ಲ ಕೂಡ. ಯಾರೋ ಅದರಲ್ಲಿ ನಾನು ಮಾಡಲೇಬೇಕು ಅಂತ ಹೊರಟಾಗ ಅವನ ಕೆಟ್ಟದ್ದು ಮಾಡಲೇಬೇಕು ತೀರ್ಮಾನ ತೆಗೆದುಕೊಂಡಾಗ ಅವನಿಗೆ ಏನು ಚಾಕು ಕೂಡ ಸಾಕು ಅವನಿಗೆ. ನಾನೇ ಬರ್ತೀನಿ ಆ ಮರದ ಹತ್ರ ಅನ್ನೋವಾಗ ಹೊರಡಿದ್ದು ಕರ್ಕೊಂಡು ಹೋದಾಗ ಅವ್ರಿಗೆಲ್ಲ ಆಶ್ಚರ್ಯ ಕಾದಿತ್ತು. 2 ತಲೆ ಬುರುಡೆ ಒಳಗಡೆ ಅದು ಎಲ್ಲಿ ಸಂಗ್ರಹ ಮಾಡಿದ್ರೆ ಗೊತ್ತಿಲ್ಲ. ಅದನ್ನು ತೆಗೆದುಕೊಟ್ಟಾಗಂತೂ ಬಹಳ ಆಶ್ಚರ್ಯ. ಯಾರೋ ಒಬ್ಬರು ಅವ್ರ ಮನೆ ಹಿಂದ್ಗಡೆ 11 ತಲೆ ಬುರುಡೆ ತೆಗೆದುಕೊಟ್ರಂತೆ. ಒನ್ ಬೈ ಒನ್. ನಮಸ್ಕಾರ. ನವಶಕ್ತಿ ಪೀಠಂ ವಾಹಿನಿಯ ಸಮಸ್ತ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಾನು ನಿರೂಪಕಿ ಶ್ರುತಿ. ವೀಕ್ಷಕರೇ, ನೀವು ನಮ್ಮ ವಾಹಿನಿಯನ್ನು ಮೊದಲನೇ ಬಾರಿಗೆ ನೋಡ್ತಾ ಇದ್ರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಧ್ಯಾತ್ಮಿಕ ಧಾರ್ಮಿಕ ವಿಚಾರಗಳನ್ನು ಗುರುಜಿಯವರು ನಮ್ಮೆಲ್ಲರಿಗೂ ತಿಳಿಸ್ಕೊಡ್ಲಿದ್ದಾರೆ. ಇನ್ನು ತಡ ಮಾಡದೆ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಎಂದಿನಂತೆ ನಮ್ಮೊಂದಿಗಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಗುರುಜಿ, ಪ್ರಪಂಚ ಎಷ್ಟೊಂದು ಮುಂದುವರೆದಿದೆ. ಟೆಕ್ನಾಲಜಿ ಹಾಗೆ ಮಂಗಳ ಗ್ರಹದ ಮೇಲೂ ಕೂಡ ನಾವು ಕಾಲನ್ನು ಇಟ್ಟಿದ್ದಾಯಿತು. ಇಂಥ ಒಂದು ಸಂದರ್ಭದಲ್ಲೂ ಕೂಡ ಕೆಲವೊಬ್ಬರ ಬಾಯಲ್ಲಿ ನಾವು ನೋಡ್ತಾ ಇರ್ತೀವಿ, ಏನೋ ಒಂದು ಆರೋಗ್ಯ ಸಮಸ್ಯೆ ಆಯಿತು, ಹಣಕಾಸಿಗೆ ತೊಂದರೆ ಆಯಿತು ಅಂತಂದರೆ, ಯಾರೋ ಏನೋ ಮಾಡಿಸಿಟ್ಬಿಟ್ಟಿದ್ದಾರೆ, ಸೊ ನನ್ನ ಬೆನ್ನ ಹಿಂದೆ ಏನೋ ಷಡ್ಯಂತ್ರವನ್ನು ಮಾಡಿದ್ದಾರೆ, ಸೊ ಏನಾದರೂ ಒಂದು ಮಾಟ ಮಂತ್ರದ ವಿಷಯ ಬಂದೇ ಬರುತ್ತೆ. ಸರ್ವೇ ಸಾಮಾನ್ಯವಾಗಿ ನಾನು ಕೂಡ ಸಾಕಷ್ಟು ಜನರಲ್ಲಿ ಕೇಳ್ತಾ ಇರ್ತೀನಿ. ಈಗಿನ ಕಾಲದಲ್ಲೂ ಕೂಡ ಈ ಮಾಟ ಮಂತ್ರ ಹೀಗೆಲ್ಲ ಇದೆಯಾ ಗುರುಜಿ? ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ನೀವು ಮಂಗಳ ಗ್ರಹ ಅಂದಾಗ ನಾನು ನಕ್ಕು ಬಿಟ್ಟೆ. ಕಾರಣ ಏನು ಅಂತಂದರೆ ನಾವು ಮಂಗಳ ಗ್ರಹ ತನಕ ಹೋಗಿದ್ದೀವಿ, ಪಕ್ಕದ ಮನೆಗೆ ಹೋಗಲಿಲ್ಲ ನಾವು. ಅಂದರೆ ಪಕ್ಕದ ಮನೆಗೆ ಯಾಕೆ ಹೋಗಲಿಲ್ಲ ಅಂದರೆ ಅಷ್ಟು ದ್ವೇಷಿಗಳು ನಾವು. ಹಾಗೆ ಬದುಕಿಬಿಟ್ಟಿರ್ತೀವಿ. ಅಲ್ಲಿ ತನಕ ಹೆಜ್ಜೆ ಇಟ್ಟಿದ್ದೀವಿ. ಎಷ್ಟು ದೊಡ್ಡವರು ನಾವು, ಎಷ್ಟು ವಿಶಾಲವಾದ ಮನೋಭಾವ ನಮ್ಮದು ಅನ್ನಲಿಕ್ಕೆ. ಆಮೇಲೆ ಈಗ ನೀವು ಈ ಕೇಳೋ ಪ್ರಶ್ನೆ ಇದೆಯಲ್ಲ, ಈ ಮಾಟ ಮಂತ್ರ ಅನ್ನುವಂಥದ್ದು ಪೂರ್ಣವಾಗಿ ನಿಮಗೆ ಹೇಗೆ ಬರ್ತವೋ ಇವತ್ತಿನ ಯಾಂತ್ರಿಕ ಬದುಕಿನಲ್ಲಿ ಅವೆಲ್ಲ ಸಾಧ್ಯವೇ ಇಲ್ಲ, ಅವೆಲ್ಲ ಆಗೋದೂ ಇಲ್ಲ. ನಾನು ಕೂಡ ಇದನ್ನು ಪೂರ್ಣ ನಂಬಲಿಕ್ಕೂ ಹೋಗಲ್ಲ. ಈ ಚಾನ್ಸೇ ಇಲ್ಲ. ಇವರೇನೋ ಮಾತಾಡ್ತಾರೆ. ಈಗ ಮಾಡೋನಿಗೆ ಯಾರಿಗೋ ಕೆಟ್ಟದ್ದು ಮಾಡಬೇಕಾದ್ರೆ ಇವನಿಗೆ ಟೈಮ್ ಬೇಕು. ಆಮೇಲೆ ಯಾರಿಗೋ ಕೆಟ್ಟಕ್ಕೆ ಮಾಡಬೇಕಾದ್ರೆ ಇವನಿಗೆ ಹಣ ಬೇಕು. ಯಾರಿಗೋ ಕೆಟ್ಟದ್ದು ಬಯಸ್ಬೇಕಾದ್ರೆ ಇವ್ನು ಖರ್ಚಾಗುತ್ತೆ. ಅಷ್ಟು ಪೇಷನ್ಸ್ ಇವನು ಮಾಡ್ತಾನ ಅಂತ ನನ್ನ ಡೌಟು. ನನಗೆ ಈ ಪ್ರಶ್ನೆ ಭಾಳ ಬರ್ತವೆ. ಹೇಳ್ತಾರೆ, ಇಲ್ಲ ನಮ್ಗೆ ಹಂಗಾಗಿದೆ ಹಿಂಗಾಗಿದೆ ಮಾಟ ಮಂತ್ರ ಆಗಿದೆ ಅಂತ ಹೇಳ್ತಾರೆ. ಬಹುಶಃ ಅದನ್ನೇ ಇದು ಮಾಡಿಕೊಂಡು ಮತ್ತೆ ಇನ್ನೊಂದು ರೀತಿಯಲ್ಲಿ ಕೂಡ ಅದಕ್ಕೆ ಏನೋ ಉಟ್ಕೊಳ್ತವೆ ಗರ್ಭಡಿ ಎಲ್ಲ. ನನ್ನ ಪ್ರಕಾರ ಇದು ಅಲ್ಲವೇ ಇಲ್ಲ, ಇದು ಸಾಧ್ಯವೇ ಇಲ್ಲ ಅಂತ ನನ್ನ ವಾದ. ನಾನು ಯಾವಾಗ ಇದರ ಬಗ್ಗೆ ರಿಸರ್ಚ್ ಮಾಡಿದ್ನೋ, ಕೆಲವೊಂದು ಪದಾರ್ಥಗಳನ್ನು ನೋಡಿದ್ನೋ, 20 ವರ್ಷಗಳಿಂದ ಇದ್ದದ್ದು ನೋವುಗಳಿಗೆ. ಬಟ್ ನಾನೇನಂತಂದರೆ ಅವ್ರು ಇವ್ರು ಮಾಡಿದ ಅವೆಲ್ಲ ತಲೆಗೆ ಹಾಕ್ಕೊಳ್ಳಲ್ಲ. ಪೈನ್ ಇದೆ. ಈಗ ಒಂದು ಹೆಡ್ಯಾಕ್ ಅಂದ್ಕೊಳ್ಳೋಣ. ಹೆಡ್ಯಾಕ್ ಬಂದು ನಾವು ಸಡನ್ನಾಗಿ ಯಾವುದು ನಮಗೆ ಟ್ಯಾಬ್ಲೆಟ್ ನಾಲ್ಕು ಬರುತ್ತೆ, ಒಂದು ಹನಾಸಿನ್ನು ಅಥವಾ ವಿಕ್ಸಾಕ್ಸನ್ 500 ಅಥವಾ ಯಾವುದೋ ಡೋಲೋ 650 ಈಗೆಲ್ಲ ತೊಗೊಂಡ್ಬಿಡ್ತೀವಿ. ಇಂಜೆಕ್ಷನ್ ಅಂತಂದರೆ ಬೇರೆ ಯಾವುದೋ ಟೆಟ್ವ್ಯಾಕು ಅದು ಇದು ಯಾವುದೋ ಹಾಕ್ಕೊಳ್ತೀವಿ. ಹಾಗೆಯೇ ಹಲ್ಲು ನೋವು ಅಂತ ಬಂದರೆ ಡಾಕ್ಟ್ರನ್ನ ಸಜೆಸ್ಟ್ ಮಾಡೋದು ಜೆರೋಡಾಲ್ ಪಿ ಅನ್ನೋದಂಥದ್ದು ಒಂದು,
ಎಕ್ಸೆಟ್ರಾ ಈ ಥರದ್ದು ತುಂಬ ಬರ್ತವೆ. ಹೀಗೆ ZERDOL ಝಡ್ ಅನ್ನೋದೊಂದೊಂದು, ಈ ಅನ್ನೋದೊಂದೊಂದು ಬೀಜಾಕ್ಷರ, ಒಂದೊಂದು ಬೀಜಾಕ್ಷರ, ಒಂದೊಂದು ಲೆಟ್ರ್ ಒಂದೊಂದು ಬೀಜಾಕ್ಷರ. ಹೀಗೆ ಕ್ರೋಢೀಕರಿಸಿದಾಗ ಸರಿ ಇವೆಲ್ಲ ಇದೆ ಅಂತಂದರೆ ತಾಳೆ ಗೆರಳಲ್ಲಿ ಇದನ್ನು ಬರೆದಿದ್ದಾರಲ್ಲ ಅವರು ಹೇಗೆ, ಅವರು ಹೀಗೆ ಏನಾದರೂ ಸುಮ್ಮನೆ ಕೆಲಸ ಇಲ್ಲದೆ ಬರೆದ್ರ, ಬೇರೆ ಇನ್ನೇನು ವಿದ್ಯೆ ಗೊತ್ತಿಲ್ಲದೆ ಅವರಿಗೆ ಇದನ್ನು ಕಲ್ತ್ಕೊಂಡ್ರ? ಇವೆಲ್ಲವೂ ಕೂಡ ಸರ್ಚ್ ಮಾಡ್ತಾ 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 ನನಗೆ ಅನ್ನಿಸಿದ್ದು ಒಳ್ಳೆಯದು ಅಂತ ಇದ್ದರೆ ಅದರ ಆಪೋಸಿಟ್ ಕೆಟ್ಟದ್ದಿದೆ ಅಂತ ನನಗೆ ಅರ್ಥ ಆಗಿತ್ತು. ಅಂದರೆ ಈ ಶಿಷ್ಟಾಚಾರ ಇತ್ತು ಅಂತಂದರೆ ಅದರ ಆಪೋಸಿಟ್ ವಾಮಾಚಾರ ಕೂಡ ಇದೆ, ಹಗಲಿದ್ದರೆ ಅದರ ಆಪೋಸಿಟ್ ರಾತ್ರಿ ಇದೆ ಅನ್ನೋದು ಯಾವಾಗ ನಮಗೆ ಒಂದು ನಾಣ್ಯದ ಎರಡು ಮುಖಗಳು ಅಂತ ಗೋಚರ ಆಗಲಿಕ್ಕೆ ಪ್ರಾರಂಭಿಸ್ತೋ 100ಕ್ಕೆ 100 ಈಗಲೂ ಕೂಡ ಯಾರಾದರೂ ಮಾಡಿರ್ತಾರಂದರೆ ನಾನು ನಂಬಲಿಕ್ಕೆ ಹೋಗಲ್ಲ. ಆಮೇಲೆ ಅದರ ಜಾಡು ಅದರ ಬೆನ್ನು ಹತ್ತಿ ಹೊರಟ ಮೇಲೆ ಬಟ್ ಈಗ ನಾನು ಕೆಲವು ಹೇಳೋ ಹಾಗಿಲ್ಲ, ನಾನೇ ಆ ಪ್ರಯೋಗಗಳನ್ನ ಮಾಡಲಿಕ್ಕೆ ಹೊರಟೆ. ಏನಾಗುತ್ತೆ ಬಹುಶಃ ಅಂತ ಈಗ ಪ್ರಯೋಗ ಮಾಡುವಾಗ ಆಗ್ತವಲ್ಲ, ಇಲ್ಲಿಗೆ ಇಂಜೆಕ್ಷನ್ ಕೊಟ್ಟು ನೋಡ್ತಾರೆ, ಇಲ್ಲಿನ ಒಂದು ಕಡೆ ಕೂಡಾಕ್ ನೋಡ್ತಾರೆ, ಈಗೆಲ್ಲ ಮಾಡ್ತಿರ್ತಾರೆ. ಈಗ ಇಲ್ಲಿಗೆ ಒಂದು ಕ್ಯಾಮ್ರಾ ಫಿಕ್ಸ್ ಮಾಡಿರ್ತಾರೆ, ಅದೆಲ್ಲ ಹೋಗುತ್ತೆ, ಕರೆಕ್ಟಾಗಿ ಹೋಗಿ ಬರುತ್ತೆ, ಏನಂತಿರುತ್ತೆ ಇವೆಲ್ಲ ಕೂಡ. ಹಾಗೆ ಕೆಲವೊಂದನ್ನು ನಾವು ಮಾಡಿದಾಗ ಬಹುಶಃ ಪ್ರಯೋಗ ಅನ್ನೋದು ಯಾವುದು, ಕೆಟ್ಟದ್ದು ಯಾವುದು, ಒಳ್ಳೇದು ಯಾವುದು ಅಂತ ನಮ್ಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಸಂಶೋಧನೆ ಮಾಡಲೇಬೇಕಾಗತ್ತೆ. ಏನೇನೇನು ಯಾವುದಕ್ಕೆ ಯಾವುದು ಬಂತು ಅಂತ. ಸರಿ, ಈ ಮಾಡುವಂಥವ್ರು ಇದ್ದಾರಲ್ಲ ಅವರಿಗೆ ಇಷ್ಟೊಂದು ಸಮಯ ತೊಗೊಂಡು ಮಾಡ್ತಾರೆ ಅಂದರೆ ನಾನೇನು ಹೇಳೋಕ್ಕೆ ಬರಲ್ಲ. ಕೆಟ್ಟದ್ದು ಅಂತ ನನ್ನ ಯಾಕೆ ಬಯಸ್ತೀರಿ, ಕೆಟ್ಟದ್ದು ಯಾಕೆ ಮಾಡ್ತೀರಿ? ಈಗ ನನ್ನ ಹತ್ರನೇ ಯಾರೋ ಮೊನ್ನೆ ಬಂದಿದ್ದರು, ಗುರುಗಳೇ ನಾವು ತುಂಬ ಚೆನ್ನಾಗಿದ್ವಿ, ಬಹುಶಃ ಎಷ್ಟು ಇದು ಅಂದರೆ ಒಂದು 10-6 ಜನಕ್ಕೆ ಸಹಾಯ ಮಾಡ್ತಿದ್ವಿ, ಐಷಾರಾಮದ ಜೀವನ ಮಾಡ್ತಿದ್ವಿ. ನಮ್ಮ ಹತ್ರ ಒಂದು 6ರಿಂದ 7 ಕಾರ್ ಇತ್ತು, ಮನೆಯಲ್ಲಿ ಬೇಕಾದಷ್ಟು ಆಭರಣ ಇತ್ತು, ಅದರ ಜೊತೆಗೆ ನಮಗೊಂದು ಪದವಿಯೇನಿತ್ತು. ಗುರುಗಳೇ 4.5 ವರ್ಷದಲ್ಲಿ ಬಹುಶಃ ಆಮೇಲೆ ಇನ್ನೊಂದು ಮಾತು ಹೇಳಿದ, ನಾನು ಗನ್ಮ್ಯಾನ್ ಇಟ್ಕೊಂಡು ಓಡಾಡ್ತಾ ಇದ್ದೆ ಸ್ವಾಮೀಜಿ, ಗನ್ಮ್ಯಾನ್ ಇಟ್ಕೊಂಡು ಓಡಾಡ್ತಾ ಇದ್ದೆ. ಕೊನೆ ಪಕ್ಷ ಎಲ್ಲಿಗೆ ಬಂತು ಅಂತಂದರೆ ಆತ ನನ್ನ ಹತ್ರ ವೆಹಿಕಲ್ ಕೇಳಿ ತೊಗೊಂಡೋದ, ಎಕರೆಗಟ್ಟಲೆ ಜಮೀನು ಮಾಡಿದ್ದಾನೆ, ಲ್ಯಾಂಡ್ ಲಾರ್ಡ್. ಈಗೆಲ್ಲ ಅನ್ನಿಸ್ಕೊಂಡು ಅವನು ಈಗ ಎಲ್ಲಿಗೆ ಬಂದಿದ್ದಾನೆ ಅಂದರೆ ಯಾರಿಗೂ ಕಾಣಿಸ್ದಾಗ ಓಡಾಡ್ತಿದ್ದಾನೆ, ಸಾಲಗಾರರು ಕಾಣಿಸ್ದಾಗ ಓಡಾಡ್ತಿದ್ದಾನೆ. ನೀನು ಗನ್ಮ್ಯಾನ್ ಇಟ್ಕೊಂಡು ಅಲ್ಲಿ ತನಕ ಓಡಾಡಿದವ, ಇಷ್ಟೆಲ್ಲ ಮಾಡಿದವ, ಇನ್ನು ಗನ್ಮ್ಯಾನ್ ಅಂದರೆ ನಾನು ಇನ್ನೇನು ಹೇಳಬೇಕಾಗಿಲ್ಲ, ಇನ್ನೆಲ್ಲ ಚೆನ್ನಾಗಿರ್ತಾನೆ ಅಂತ. ಇನ್ನು ಪದವಿ ಇದೆ, ಬೇಕಾದಷ್ಟು ಒಂದು ಪೋಸ್ಟ್ ಇದೆ, ಏನೋ ತೊಗೊಂಡಿದ್ದಾನೆ, ಯಾವುದೋ ಒಂದು ಚೇರ್ಮನ್ ಪೋಸ್ಟ್ ತೊಗೊಂಡಿದ್ದಾನೆ, ಜೊತೆಗೆ ಆತ ರಿಯಲ್ ಎಸ್ಟೇಟ್ ದೊಡ್ಡ ಮಟ್ಟದಲ್ಲಿ ಉದ್ಯಮವನ್ನು ಮಾಡಿದ್ದಾನೆ. ಈ ಸಿಂಗಾಪುರ್ಗೆ ಹೋಗಿ ಬಂದು ಆತ ಆ ಸಿಂಗಾಪುರ್ ಮಾಡಲಲ್ಲೇ ಒಂದು ಲೇಔಟ್ ಮಾಡಿದ್ದಾನೆ. ನಂಗೆ ಆಶ್ಚರ್ಯ ಆಯಿತು. ಬಟ್ ಇಷ್ಟೆಲ್ಲ ಮಾಡಿದರೂ ಇವತ್ತು ಆತ ಕೆಳಗೆ ಬಿದ್ದಿದ್ದಾನೆ. ಆತ ನೋಡ್ತಿರ್ತಾನೆ, ಹೆಸರು ಹೇಳೋದು ಬೇಡ, ನಮ್ಮ ಅಭಿಮಾನಿ. ಬಹಳ ನನಗೆ ಆಶ್ಚರ್ಯ ಆಯಿತು, ಅರೆ ಇಷ್ಟೆಲ್ಲ ಚೆನ್ನಾಗಿ ಬದುಕಿದ್ದ ಮನುಷ್ಯ. ಆಮೇಲೆ ನಾನು ಅವ್ರಿಗೊಂದು 2,000 ರೂಪಾಯಿ ಹಣ ಕೊಟ್ಟಾಗ, ಸ್ವಾಮೀಜಿ ನಾನೇ ಕೇಳಬೇಕು ಅಂತಿದ್ದೆ ಸ್ವಾಮೀಜಿ, ನನಗೆ 2,000 ಇವತ್ತು 2 ಕೋಟಿ ಸ್ವಾಮೀಜಿ ಅಂತ. ಕೋಟಿಗಳು ಲೆಕ್ಕ ಇಲ್ಲ ಈತನಿಗೆ, 100 ಕೋಟಿಗಳು ನೋಡಿದವ 2,000 ಕೊಟ್ಟಾಗ ಆತನ ಮುಖದಲ್ಲಿ ಚೈತನ್ಯ ಬಂದದ್ದು ಕಂಡುಕೊಂಡಾಗ ಈತ ದಿಢೀರ್ ಹೆಂಗೆ ಬೀಳಕ್ಕೆ ಸಾಧ್ಯ? ಇದ್ರೆ ಅದು ಹೆಚ್ಚು ಕಡಿಮೆ ಒಂದು 6-7 ವೆಹಿಕಲ್ ಇದ್ದು ಒಂದು ಕದ ಬರಬೇಕಲ್ಲ, ಹೆಂಗೆ ನಾಶ ಆಯಿತು. ಅವರ ಮಡದಿ ಮಕ್ಕಳೆಲ್ಲ ಪರಿಚಯ ಮಾಡಿಸ್ದ 14 kg ಸ್ವಾಮೀಜಿ ಮನೇಲಿ ಗೋಲ್ಡ್ ಇದ್ದಿದ್ದು ಅಂತಂದ್ರು. ಇವತ್ತು ಆಯಮ್ಮನ ಹತ್ರ ಏನೂ ಇಲ್ಲ, ನಾನು ಎಲ್ಲೂ ಫಂಕ್ಷನ್ಗೆ ಹೋಗಲ್ಲ ಸ್ವಾಮೀಜಿ. ಯಾಕೆ ಹೋಗಲ್ಲ ಅಂದರೆ ಏನೂ ಇಲ್ಲ ನನ್ನ ಹತ್ರ. ಇಷ್ಟೆಲ್ಲ ಹೇಳಿದವರು ಈ ಮಟ್ಟಕ್ಕೆ ಇಡಲಿಕ್ಕೆ ಕಾರಣವೇನು ಅಂತ ಹುಡುಕಾಟ ಮಾಡಿದಾಗ ನನಗೆ ಗೊತ್ತಾಗಿತ್ತು, ಬಹುಶಃ ಸ್ವಲ್ಪ ಅದಕ್ಕೆ ಪ್ರಸಂಗ ಮಾಡಿದ್ದಾರೆ, ಸ್ವಲ್ಪ ಬೇಕಾದಷ್ಟು ಎಲ್ಲಂದ್ರೆ ಅಲ್ಲಿ ವೇಸ್ಟ್ ಮಾಡಿದ್ದು ಇದೆ. ಆಮೇಲೆ 2-3 ಮೂವಿಗೆ ಹಾಕಿ ಹಾಳು ಮಾಡ್ಕೊಂಡಿದ್ದಾನೆ. ಅದೆಲ್ಲ ಬಿಟ್ಟು ಆದಮೇಲೆ ಇನ್ನೂ ಲೆಕ್ಕಾಚಾರ ಸ್ವಲ್ಪ ಕ್ಯಾಲ್ಕುಲೇಷನ್ ಆಗ್ತೀನಿ. ಮೊದಲು ನಾನು ಹೇಗೆ ಮಾಡ್ತೀನಿ ಅಂತಂದರೆ ನೇರವಾಗಿ ತಗೊಳ್ಳಲ್ಲ ಕೇಸನ್ನ. ಹೇಗೆ ಸ್ವಾಮೀಜಿ ಇದು ಹೀಗೆ ಇದೀಗೆ ಅಂತಾರೆ. ನನಗೆ ಹೇಗೆ ಹೇಳ್ಬೇಕಂತಂದರೆ ಲಾಯರು ನಾನೇ, ಜಡ್ಜು ನಾನೇ ಅಲ್ಲಿ ತೀರ್ಮಾನ ಮಾಡುವಾಗ. ಹಾಗೆ ಕೇಳಿಸ್ಕೊಳ್ತೀನಿ ನಾನು, ಮೊದಲು ತುಂಬ ಕೇಳಿಸ್ಕೊಳ್ತೀನಿ. ಆಮೇಲೆ ಇದಕ್ಕೆ ಯಾವುದು ಸಜೆಷನ್ ಕೊಟ್ಟೋ ಸರ್ ಗೊತ್ತೆ, ನಾನು ಯಾಕಂದರೆ ಅದನ್ನು ಕ್ಲಿಯರ್ ಆಗೋತ್ತಾಗ ನಾನು ಬಿಡಲ್ಲ. ನಾನು ವೆಹಿಕಲ್ ಕೊಟ್ಟೆ, ಪಾಪ ತೊಗೊಂಡೋದ್ರು, ಎಲ್ಲ ಬಂದರು. ಆಮೇಲೆ ಈಗ ಯಾವುದೋ ಲೆವೆಲ್ಗೆ ಎದ್ದಿದ್ದಾನೆ ಅದು ಬೇರೆ. ಬಟ್ ಮಾಡಿದಾಗ ಈತನಿಗೆ 4 ಜನ ಮಾಡಿದರು. ಒಂದು ಬೊಂಬೆಯಲ್ಲಿ ಮಾಡಿದರು. ಅದು ಅವರ ಮನೆ ಹಿಂದ್ಗಡೆ, ಆಮೇಲೆ ನೀರು ಹೋಗುತ್ತಲ್ಲ ಪೈಪು, ಅಲ್ಲಿ ಇಟ್ಟಿದ್ದು. ಆ ನಂತರ ಇಲ್ಲಿ 1 ವಾರದ ಸ್ಟಡಿ ಮಾಡಿದ ಮೇಲೆ ಒಂದು ಮರದ ಹತ್ರ ನನ್ನ ಕರ್ಕೊಂಡು ಹೋಗ್ತೀಯ ಅಂತಂದೆ. ಯಾವುದು ಸ್ವಾಮೀಜಿ ಅಂತಂದರು, ನಿಮ್ಮದೇ ನಿಮ್ಮ ತಂದೆಯವರ ಸಮಾಧಿ ಇರತಕ್ಕಂತಹದರ ಹಿಂದ್ಗಡೆ ಒಂದು ದೊಡ್ಡದು ಆಲದ ಮರ ಇದೆ, ನಿಜಾನ ಅಂದೆ. ನಿಜ ಸ್ವಾಮೀಜಿ, 2 ಇದೆ ದೊಡ್ಡ ದೊಡ್ಡ ಮರಗಳು ಅಂತಂದ.
ಅಲ್ಲಿ ಕರ್ಕೊಂಡು ಹೋಗೋಣ ಅಂತಂದೆ. ಕರ್ಕೊಂಡು ಹೋದ. ಅಲ್ಲಿ ನನಗೆ ಸ್ಮೆಲ್ ಬರುತ್ತೆ, ಆಕಸ್ಮಿಕ ಏನಾದರೂ ಮಾಡಿದರೆ ಈ ಸಿದ್ಧಿ ಆಗಿದ್ದರೆ ಬಹುಶಃ ಇದೆಲ್ಲ ಇನ್ನೇನೋ ಅಲ್ಲ, ಬಹುಶಃ 100ಕ್ಕೆ 100 ನಾನು ನಂಬವನೇ ಅಲ್ಲ. ನಂಬಬೇಕಾದ್ರೆ ಸ್ವಲ್ಪ ಅದನ್ನು ಪೂರ್ಣವಾಗಿ ನಾನು ಸಂಶೋಧನೆ ಮಾಡ್ತೀನಿ. ತಾಳೆಗೆರೆ ಬರೆದಿದೆ ಅದನ್ನು ಒಪ್ಕೊಳ್ಳಲ್ಲ. ತಾಳೆಗೆರೆಯಲ್ಲಿ ಬರೆದಿದ್ದರೂ ಕೂಡ ಇದನ್ನು ಪ್ರಯೋಗ ಮಾಡಿದ್ದಾರೆ ಇವರು. ಈಗ ನಮಗೆ ಕರೋನಾ ಬಂತಲ್ಲ, 1350ರಲ್ಲಿ ಇದೇ ಕರೋನಾ ಕಸೂಚಿಕ ಅಂತ ಬಂದಿತ್ತು. ಅವತ್ತಿನ ಜನ ವರ್ಲ್ಡ್ ವೈಸ್ ಒಂದು ಪಾಪ್ಯುಲೇಷನ್ ಲೆಕ್ಕ ತಗೊಂಡು ಒಂದು 10 ಕೋಟಿ ಜನ ಇದ್ದಕ್ಕಿದ್ದಂಗೆ ಬಿದ್ದೋಗ್ತಾಯಿದ್ರು. ಈಗಲಾದರೂ ನಾವು ತೊಗೊಂಡೋಗಿ ಒಂದು ಹಾಸ್ಪಿಟ್ಲಿಗೆ ಸೇರಿಸುವಂಥ ತನಕ ಇರ್ತಿತ್ತು. ಹೌದು, ಈ ರೀತಿಯಾಗಿ ಒಂದು 2-3 ದಿನ ಬದುಕ್ತಿದ್ರು. ಅವತ್ತು ಕಸೂಚಿಕ ಅಂತ ಬಂದಾಗ ತಕ್ಷಣ ಬಿದ್ದೋಗ್ತಾ ಇದ್ದದೆಲ್ಲ ಇತ್ತು ಆ ಕಾಯಿಲೆ. ಅಲ್ಲಿ ತಾಳೆಗಳಲ್ಲಿ ಬರೆದಿಟ್ಟಿದ್ದಾರೆ ಕಸೂಚಿಕ ಅನ್ನೋ ರೋಗಕ್ಕೆ 4 ತರಹದ ಮದ್ದು, ಇದನ್ನು ಮಾಡಿಕೊಂಡ್ರೆ ಬದುಕುತ್ತಾರೆ ಅಂತ ಇತ್ತು. ಅದೇನು ಅಂತಂದರೆ, ನಾನು ಯಡಿಯೂರಪ್ಪ ಕೊಟ್ಟಿದ್ದೀನಿ, ಶ್ರೀರಾಮುಲು ಕೊಟ್ಟಿದ್ದೀನಿ, ಸುಧಾಕರ್ ಕೊಟ್ಟಿದ್ದೇನೆ, ಅಮಿತ್ ಶಾ ತಮ್ಮ ಅವರು ಇವೆಲ್ಲ ತಲುಪಿಸಿದ್ದೇನೆ. ಇವರೆಲ್ಲರಿಗೂ ಕೂಡ ಆ ಸಂದರ್ಭದಲ್ಲಿ ಕರೋನಾ ಟೈಮಲ್ಲಂತೂ ಭಾಳ ಈ ಮೆಸೇಜನ್ನು ಆ ತಾಳೆಗಳಲ್ಲಿದ್ದೆಲ್ಲ ಅವರಿಗೆ ಪೂರ್ಣವಾಗಿ ಅವರಿಗೆ ವಾಟ್ಸಪ್ ಮಾಡಿದ್ದೇನೆ, ಎಲ್ಲ ಕೊಟ್ಟು ಬಂದಿದ್ದೇನೆ. ನೀಟಾಗಿ ಅದೇನಂತಂದರೆ, ನಂಬರ್ 1 ಏನೇನಿರುತ್ತೆ ಅಂತ ಮಡ್ ಥೆರಪಿ, ನಂಬರ್ 2 ಯಜ್ಞ ಥೆರಪಿ, ನಂಬರ್ 3 ವಾಟರ್ ಥೆರಪಿ, ನಂಬರ್ 4 12 ಟೈಪ್ ಆಫ್ ಕಷಾಯ. ಇಷ್ಟಿದೆ. ಈಗ ನಾನು ಮಡ್ ಥೆರಪಿ ಅಂದರೆ 20-25 ನಿಮಿಷ ಮಾತಾಡಬೇಕು, ಅಷ್ಟು ಸಬ್ಜೆಕ್ಟ್ ಇದೆ ಕರೋನಾ ಬಗ್ಗೆ. ಈಗ ನಾನು ರಿಸರ್ಚ್ ಮಾಡ್ತೀನಿ, ಏನಾದರೂ ಬಂದರೆ. ಅವಾಗ ನಾನು ಕೇಳಿದೆ, ಕರೋನಾ ಪಾಸಿಟಿವ್ ಕೇಸ್ ಕೊಟ್ಟರೆ ನೆಗೆಟಿವ್ ನಾನು ಮಾಡ್ತೀನಿ 24 ತಾಸು, ಒಬ್ಬ ಡಾಕ್ಟ್ರನ್ನ ಕೊಡಿ, ಯಾಕಂದರೆ ಚೆಕ್ ಮಾಡಲಿ ಅವರು ಮತ್ತೆ. ಹೀಗೆ ಇದರಲ್ಲೂ ಕೂಡ ಅದೇ ಪದ್ಧತಿನೇ. ಆತನನ್ನು ಹೊರಗೆ ತೆಗಿಬೇಕು, ಅದು ನನ್ನ ಸಂಕಲ್ಪ ಆಗಿರುತ್ತೆ. ಈ ನೋವಿಂದ ಹೊರಗೆ ತೆಗಿಬೇಕು, ಸಮಸ್ಯೆಯಿಂದ. ದಿಢೀರ್ ಬಿದ್ದಿರಲಿಕ್ಕೆ ಏನೋ ಕಾರಣ ಇರುತ್ತೆ. ಖಂಡಿತ. ಕಾರಣ ನೀನು ಜೂಜಾಟದಲ್ಲಿ ಕಳ್ಕೊಂಡಿರಬೇಕು, ಅಥವಾ ರೇಸ್ ಕೋರ್ಸಲ್ಲಿ ಕಳ್ಕೊಂಡಿರಬೇಕು, ಅಥವಾ ಮತ್ತೊಂದು ಕಳ್ಕೊಂಡಿರಬೇಕು. ಆ 106 ಕೋಟಿನಲ್ಲಿ ನೀನು 10 ಕೋಟಿ 20 ಕೋಟಿ ಅಷ್ಟು ಇನ್ನೂ ಉಳಿದಿರಬೇಕಲ್ಲ. ಈ ಕ್ಯಾಲ್ಕುಲೇಷನ್ ಒಳಗಡೆ ಹೋಗಿ 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 ಆತನನ್ನು ನೋಡಿದಾಗ ಬಹುಶಃ ಆತನ ಸಂಬಂಧಿಕರ ಅಸೂಯೆ ಪಡೋ ಮುಖಾಂತರ ಯಾರೋ ಒಬ್ಬರನ್ನ ಹಿಡಿದು ಮಾಡಿದ್ರು ಲಾಕಿಂಗ್ ಸಿಸ್ಟಮ್. ಅದು ಮಾಡಿದ್ರೆ 100ಕ್ಕೆ 100 ಅಲ್ಲ. ಈಗ ನೋಡಿ, ಒಂದು ಈಗ ಖರ್ಚುಪಲ್ಲಿ ಹೀಗೆ ಮಾಡಿದ್ರೆ ಸ್ಮೆಲ್ ನೋಡಿದ್ರೆ ಬಿದ್ದೋಗ್ತಾರೆ, ಅಂಥವೆಲ್ಲ ಬಂದಿದ್ದಾರೆ. ನೀವು ನೋಡಿರ್ತೀರಿ, ನೀವು ನಮ್ಮ ಉಳಿಕಲ್ ನೋಡೋದೆಲ್ಲ ತೋರಿಸ್ತಿರ್ತಾರೆ, ಪಾರದರ್ಶಕವಾಗಿ ಅವರೆಲ್ಲ ತೋರಿಸ್ತಿರ್ತಾರೆ. ಬಹುಶಃ ಅದು ತಪ್ಪದು ಆ್ಯಕ್ಚುಲಿ. ಆಗ ನೀವು ಹೇಳ್ತಿರಲ್ಲ, ದುಷ್ಟತನ ಕೆಟ್ಟದ್ದು ಇವೆಲ್ಲ ಮಾಡಲಿಕ್ಕೆ ಸಾಧ್ಯವಿಲ್ಲ, ಮಾಡಲೂಬಾರ್ದು ಕೂಡ. ಆಮೇಲೆ ಮಾಡೋವಂಥದ್ದು ಇಲ್ಲವೂ ಇಲ್ಲ ಕೂಡ. ಯಾರೋ ಅದರಲ್ಲಿ ನಾನು ಮಾಡಲೇಬೇಕು ಅಂತ ಹೊರಟಾಗ, ಅವನು ಕೆಟ್ಟದ್ದು ಮಾಡಲೇಬೇಕು ತೀರ್ಮಾನ ತೆಗೆದುಕೊಂಡಾಗ ಅವನಿಗೇನು ಚಾಕು ಕೂಡ ಸಾಕು, ಅವನಿಗೆ ಕೆಟ್ಟದ್ದು ಮಾಡಲೇಬೇಕು ಅಂತ ಹೊರಟ್ರೆ. ಹಾಗಾಗಿ ಸಣ್ಣ ಪಿನ್ನು ಕೂಡ ಸಾಕು ಅವನಿಗೆ. ಮೊನ್ನೆ ಯಾರಿಗೋ ಎಳೆನೀರಲ್ಲಿ ಸಣ್ಣದು ಒಂದೇ ಒಂದು ಐಟಮ್, ಎಷ್ಟು ಗೊತ್ತಾ, ಅದು ತೀರಾ ಸಣ್ಣದು, ಈ ರಾಗಿ ಕಾಳಲ್ಲಿ ಅರ್ಧ ಇರುತ್ತೆ, ಅದನ್ನು ಹಾಕಿ ಇಷ್ಟಿರುತ್ತೆ. ಈ ಥಿಂಗ್ಸ್ ಹೀಗಿರ್ತವೆ. ಹೀಗೆ ಮಾಡಬೇಕಾದ್ರೆ ಹೇಗಾದರೂ ಮಾಡ್ತೀರಿ. ಅದಕ್ಕೆ ಈ ವಾಮಾಚಾರ ಇದಿದೆಯಾ ಅಂತ ನಾನೇ ನಂಬದವ. ಎಲ್ಲಿ ನಂಬ್ತೀನಿ ಅಂತಂದರೆ, ರಿಸರ್ಚ್ ಮಾಡಿದಾಗ, ಸಂಶೋಧನೆ ಮಾಡಿದಾಗ. ಎಸ್, ಅಂದರೆ ಈಗ ನನಗೊಂದು ಮಾತು ನೆನಪಾಗ್ತಿದೆ ಗುರುಜಿ, ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡು ಅಂತ. ಸೊ ನೇರವಾಗಿ ನೋಡಿದ್ರು ಕೂಡ ನೀವು ಅದನ್ನು ರಿಸರ್ಚ್ ಮಾಡಿದ ನಂತರವೇ ನಂಬುವಂಥದ್ದು. ಅವರ ಹತ್ರ ಕೇಳಿಸ್ಕೊಂಡಾದ್ಮೇಲೆ ಅದನ್ನು ಪೂರ್ಣವಾಗಿ ಟೈಮ್ ತಗೊಂಡು, ಯಾಕಂದ್ರೆ ನಾನು ಅವರು ಪ್ರಾಬ್ಲಮ್ ಸಾಲ್ವ್ ಆಗೋ ತನಕ ಬಿಡಲ್ಲ ಅಂದಮೇಲೆ, ಅದನ್ನು ಮಾತು ಕೊಟ್ಟ ಮೇಲೆ ಅದನ್ನು ರಿಸರ್ಚ್ ಮಾಡಲೇಬೇಕು. ಅದಕ್ಕೆ ನಾನು ಎಲ್ಲೂ ಕೂಡ ಹೋಗಲ್ಲ, ನಾನೇ ಬರ್ತೀನಿ ಆ ಮರದ ಹತ್ರ ಅನ್ನೋವಾಗ ಅವ್ರು ಹಿಡಿದು ಕರ್ಕೊಂಡು ಹೋದಾಗ ಅವ್ರಿಗೆಲ್ಲ ಆಶ್ಚರ್ಯ ಕಾದಿತ್ತು. 2 ತಲೆ ಬುರುಡೆ ಒಳಗಡೆ ಅದು ಎಲ್ಲಿ ಸಂಗ್ರಹ ಮಾಡಿದ್ರೆ ಗೊತ್ತಿಲ್ಲ. ಅದನ್ನು ತೆಗೆದುಕೊಟ್ಟಾಗಂತೂ ಬಹಳ ಆಶ್ಚರ್ಯ, ಬಹಳ ಆಶ್ಚರ್ಯ. ಆಮೇಲೆ ಇಲ್ಲಿ HSR ಲೇಔಟಲ್ಲಿ ಒಬ್ಬರು ಇದ್ದಾರೆ, ಅವ್ರ ಹೆಸರು ಹೇಳ್ಬಿಡ್ತೀನಿ, ಪದ್ಮಮ್ಮ ಅಂತ. ಬಹುಶಃ ಯಾರಿಗೂ ಅರ್ಥ ಆಗಲ್ಲ, ಆದರೂ ಅವ್ರ ಯಜಮಾನರು ದೊಡ್ಡ ಪದವಿಯಲ್ಲಿದ್ದವರು. ಅದು ನಾನು ಮಾಡಿದ್ದಲ್ಲ, ಅದು ಯಾರೋ ಒಬ್ಬರು ಅವ್ರ ಮನೆ ಹಿಂದ್ಗಡೆ 11 ತಲೆಬುರುಡೆ ತೆಗೆದುಕೊಟ್ರಂತೆ, 1 by 1. ಆ ನಂತರ ಅದನ್ನು ಪೂರ್ಣವಾಗಿ ಆ ಒಂದು ಮಹಾನ್ಯಾಸ ಮಾಡಲಿಕ್ಕೆ ನನ್ನ ಕರೆದಿತ್ತು. ಯಾರು ಮಾಡ್ತಾರೋ ಗೊತ್ತಿಲ್ಲ, ಪಾಪ ಅವ್ರ ಯಜಮಾನ ಪ್ಯಾರಾಲಿಸಿಸ್ ಆ ಸಂದರ್ಭದಲ್ಲಿ. ಈಗೆಲ್ಲ ಹಾಕ್ತವೆ. ಬಹುಶಃ ನೀವು ನಮಗೆ ಅನಸ್ತ್ಯ ಕೊಟ್ಟರೆ ಹೆಂಗಾಗುತ್ತೋ ಹಾಗೆ ದೂರನಿಗೆ ಮಾನಸಿಕ ಫೋನಲ್ಲಿ ಯಾರಾದರೂ ಬೈದರೆ ಮಾನಸಿಕ ಪಾಪ ಅವರು ದುಸ್ಥಿತಿಗೆ ಹೋಗಲ್ವಾ. ಅವ್ರು ಮುಟ್ಲಿಲ್ಲ, ಬೈಲಿಲ್ಲ ಅಂದರೆ ನಿಮಗೆ ನೋಡಿ ಹೀಗೆ ಮಾತಿನ ಮೂಲಕ ನೋಡಲಿಲ್ಲ. ಹೀಗೆ ಹೆಂಗೆ ಪ್ರಯೋಗಗಳು ಕೂಡ ಮೊಬೈಲ್ ಟು ಮೊಬೈಲ್ ಕರೆನ್ಸಿ ಟ್ರಾನ್ಸ್ಫರ್ ಆದಾಗೆ ಕೆಳಗೂ ಕೂಡ ಟ್ರಾನ್ಸ್ಫರ್ ಆಗುತ್ತೆ ಅನ್ನೋದನ್ನು, ಅದು ನಮಗೆ ತೊಂದರೆ ಆಗಿಲ್ಲ ಅಂದರೆ ನಾವು ನಂಬಲ್ಲ, ನಮಗೆ ನೋವಾಗಿಲ್ಲ ನಾನು ನಂಬಲ್ಲ. ಅದೇ ನಾನು ಹೇಳಿದ್ದು, ನನಗೆ ಅವು ಯಾವ ಆಗಿಲ್ಲ ನಾನು ನಂಬಲ್ಲ. ಇನ್ನೊಬ್ಬರು ನೋವು ತೊಗೊಂಡು ಬಂದಾಗ ಹೌದಾ ಇದೆಯಾ, ಇದು ಡಾಕ್ಟ್ರಿಗೆ ಅಲ್ಲಿ ನೋವು ಚೆಕ್ ಮಾಡಿ ಡಾಕ್ಟ್ರಿಗೆ ಅಲ್ಲಿ ನೋವು ಬರಬೇಕಾಗಿಲ್ಲ, ಅವರು ಅದರ ಅಧ್ಯಯನ ಮಾಡಿದರೆ ಸಾಕು. ಅದಕ್ಕಾಗಿ ಈ ಪದ್ಧತಿಯೊಳಗೆ ಕ್ಲಿಯರ್ ಮಾಡಿದಾಗಿದೆ. ಅದಕ್ಕೆ ಈಗ ನಾನು ಇವೆಲ್ಲ ಕ್ರೋಢೀಕರಿಸಿ ಬಹುಶಃ ಆ ಥರದ್ದು ಏನಾದರೂ ಆಗಿದ್ದರೆ, ತೊಂದರೆ ಆ ರೀತಿ ದಿಢೀರ್ ತಾಪತ್ರಕ್ಕೆ ಸಿಕ್ಕಾಕೊಂಡಿದ್ದರೆ ಚೆನ್ನಾಗಿದ್ದು ಗುರುಗಳೇ ಕೆಲವು ದಿನಗಳಿಂದ ಯಾಕೋ
ಸಮಸ್ಯೆಗೆ ಸಿಕ್ಕಾಕೊಂಡ್ವಿ. ಅಷ್ಟೆಲ್ಲ ಕೋಟಿ ಇರೋಂಥ ಸಂದರ್ಭದಲ್ಲಿ ಒಬ್ಬ ಮನುಷ್ಯ 2,000 ರೂಪಾಯಿಗೂ ಕಷ್ಟಪಡ್ತಾನೆ ಅಂತಂದ್ರೆ ಖಂಡಿತ ಅದರಿಂದ ಏನಾದರೂ ಒಂದು ಪ್ರಯೋಗ ಆಗಿರಲೇಬೇಕು ಅಂತ. ಅಲ್ಲ, 2 ಕೋಟಿಗೆ ಸಮ ಅಂತಂದಾಗ ಪಾಪ ಎಷ್ಟು ನೋವಲ್ಲಿದ್ದಾನೆ ಅನ್ನೋದು ಬಹಳ ದುಃಖ ಆಗತ್ತೆ. ಭಾಳ ಒಳ್ಳೆ ಮನುಷ್ಯ. ಮತ್ತೆ ಆಮೇಲೆ ನೋಡಿದ್ರೆ ಕೂಡ ತುಂಬ ಸಾಫ್ಟ್ ನೇಚರ್, ಸಾಫ್ಟ್ ಕ್ಯಾರೆಕ್ಟರ್. ಆಮೇಲೆ ಬಹಳ ಜನಕ್ಕೆ ಸಹಾಯ ಮಾಡಿದ್ದಾನೆ ಅಪ್ಪ. ಯಾರು ಕೇಳಿದ್ರೆಲ್ಲ ಮದುವೆಗಳು ಕೊಟ್ಟಿದ್ದಾನೆ. ಅದೇ ಇದು ನೋಡಿ ಅಸೂಯೆ ಪಟ್ಬಿಟ್ರು ಜನ. ಬೆಳವಣಿಗೆ ಸಹಿಸಲ್ಲ. ಇಲ್ಲಿ ಬಂದಿರೋ ದೊಡ್ಡ ದುರಂತ. ಅದಕ್ಕಾಗಿ ಮತ್ತು ನಾನು ಹೇಳಿದೆ, ನಾನು ಬರ್ಕೊಡ್ತೀನಿ ಮತ್ತು ನೀನೇನಾದರೂ. ಆಮೇಲೆ ದೊಡ್ಡದೊಂದು ತಪ್ಪು ಮಾಡಿದ್ಯಾ ಅಂತಂದೆ. ನಾನು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದೆ ನೀನು ಅಂತಂದೆ. ಏನು ಸ್ವಾಮೀಜಿ ಅಂತಂದೆ. ಮತ್ತೆ ಕ್ಯಾಲ್ಕುಲೇಷನ್ ಹಾಕಿ ರಮಣಶಾಸ್ತ್ರ ಚೆಕ್ ಮಾಡಿ ಏನು ಮಾಡಿದೆ ಅಂದರೆ, ಅದು ಹೇಳಿದ ಮೇಲೆ ಹತ್ಕೊಂಡ್ಬಿಟ್ಟೆ 2 ನಿಮಿಷ ಅಂತ. ನಮ್ಮ ಅಪ್ಪನೂ ಈ ಮಾತು ಹೇಳಿದ್ರು ಸ್ವಾಮೀಜಿ ಅಂದ್ಬಿಟ್ಟ. ಏನು ಅಂತಂದರೆ, ಅವನು ಯಾರೋ ಬಂದಿದ್ದಾನೆ, ಈ ಅಪ್ಪ ಊಟ ಮಾಡ್ತಿದ್ದಾನೆ. ಊಟ ಮಾಡುತ್ತಿದ್ದ ತಟ್ಟೆಯನ್ನು ಬಹುಶಃ ಅಣ್ಣ ನಂಗೆ ತುಂಬ ಹಸ್ವಾಗ್ತಿದೆ, ಯಾರು ಇಲ್ವಂತೆ ಮನೆಯಲ್ಲಿ. ಈತನಿಗೆ ಆಗೋಷ್ಟೇ ಅನ್ನ ಇತ್ತಂತೆ. ಈ ತಟ್ಟೆಯಲ್ಲಿ ಇದ್ದ ಅನ್ನವನ್ನು ತಟ್ಟೆ ಸಮೇತ ಆತನ ಕೊಟ್ಟುಬಿಟ್ಟ. ಕೊಡಿ ಊಟ, ನೀವು ತಟ್ಟೆಯಲ್ಲಿ ಅನ್ನ ಹಾಕ್ಕೊಂಡಿದ್ದೀರಲ್ಲ ಅಲ್ಲೊಂದಷ್ಟು ತೆಗೆದುಕೊಡಿ. ತಟ್ಟೆಯಲ್ಲಿ ಮಾಡಿದ್ದದ ಊಟ ಇದೆಯಲ್ಲ ಅದು ಅರ್ಧ ಆ ಕಡೆ ಕೊಡೋ ಹಾಗಿಲ್ಲ. ಬಹುಶಃ ಅದು ಕೂಡ ಅವನ ರೂಪದಲ್ಲಿ ಬಂದಿರ್ತಾನೆ. ಈ ತರಹದ್ದು ಬಹಳ ಮಿಸ್ಟೇಕ್ಸ್ ಒಳಗಡೆ ಸಿಕ್ಕಾಕೊಂಡು ತುಂಬ ತೊಂದರೆ ತಾಪತ್ರಯ ಪಟ್ಟಿದ್ದ. ತಿನ್ನೋ ಅನ್ನವನ್ನು, ತಿನ್ನೋ ತಟ್ಟೆನ ಇನ್ನೊಬ್ಬರು ಕೊಡಬಾರದು ಕಣಯ್ಯ ಅಂತ ಅವ್ರ ಅಪ್ಪ ಅಂದಿದ್ದಂತೆ. ಎಲ್ಲೋ ಹೋಗಿ ತಕ್ಷಣ ಬಂದ್ರಂತೆ. ನಾನು ಈ ಮಾತು ಹೇಳಿದಾಗ, ಅದು ಹೆಂಗೆ ಸ್ವಾಮೀಜಿ ಇದನ್ನು ನೀವು ಹೇಳ್ಬಿಟ್ರೆ ಅಂತ. ನಾನು ಹೇಳೋದು ಬಿಡು, ಬಟ್ ಹಿಂಗೆ ತೊಂದರೆ ಆಗಿದೆ ಇಲ್ವೋ, ಬಟ್ ಇದು ನೀನು ಮಾಡಿದೆಯೋ ಇಲ್ವೋ ಅಂದಾಗ ಒಪ್ಕೊಂಡ ಪಾಪ. ಅದೆಲ್ಲ ಬೇರೆ. ಅದಕ್ಕೆ ಬಹುಶಃ ಯಾರಿಗಾದ್ರೂ ಈ ರೀತಿ ಆಗಿದೆ ಅಂತ ಗೊತ್ತಾದರೆ ತಕ್ಷಣ ಇವ್ರು ಏನು ಮಾಡ್ಕೊಳ್ಬೇಕು ಅಂತಂದರೆ, ಇಲ್ಲಿ ನಮಗೇನಾದರೂ ಅನ್ನಿಸಿದರೆ ನಾವು ತುಂಬ ಚೆನ್ನಾಗಿದ್ವಿ, ಹೆಲ್ತ್ ಆ್ಯಂಡ್ ವೆಲ್ತ್ ಎರಡು ಕೂಡ ದಿಢೀರ್ ಕುಸಿದು ಬಿದ್ದುಬಿಡುತ್ತೆ, ನಮಗೆ ಕುಸಿದೋಯ್ತು ಅನ್ನೋವಂಥದ್ದು ಏನಾದರೂ ನಿಮ್ಮ ಮನಸ್ಸಿಗೆ ಗೋಚರ ಆಯಿತು ಅಂತಂದರೆ 3 ಎಲೆಗಳನ್ನು ನೀವು ತಕ್ಷಣ ವ್ಯವಸ್ಥೆ ಮಾಡಿಕೊಳ್ಬೇಕು. ಒಂದನೆಯದು ಅಶೋಕ ಎಲೆಗಳು 4, ಹರಳೆಣ್ಣೆ ಅಂದರೆ ತಲೆಗಿಡ್ತೀವಲ್ಲ ಹರಳೆಣ್ಣೆ, ಅದರದ್ದು ಒಂದು ಔಡಲದ ಎಣ್ಣೆ ಅಂತ ಕೂಡ ಕರೀತಾರೆ, ಅದೊಂದು 4, ಅಮೃತ ಬಳ್ಳಿ ಎಲೆಗಳು ಒಂದು 4 ಟೋಟಲ್ 12 ಎಲೆಗಳನ್ನು ತೆಗೆದುಕೊಳ್ತಕ್ಕಂಥದ್ದು. 12 ಕೂಡ ಒಂದರ ಮೇಲೆ ಒಂದು ಹಾಕಿ ಕರೆಕ್ಟಾಗಿ ನೀವು ಫೋಲ್ಡ್ ಮಾಡಿ ಅದನ್ನು ಕೆಂಪು ದಾರವನ್ನು ಸುತ್ತಿಬಿಟ್ಟು ನಿಮಗೂ ಮತ್ತು ಮನೆಗೂ ಕೂಡ ಇಲಿ ತೆಗೆದುಬಿಟ್ಟು ಒಂದು ಬೌಲ್ ಅಥವಾ ಒಂದು ಚೆಂಬು, ಒಂದು ಬಾಟಲ್ ಒಳಗಡೆ ಮರಳು ತುಂಬಿಸ್ಬೇಕು. ಆ ಮರಳಲ್ಲಿ ಈ ಒಂದು ಎಲೆಗಳನ್ನು ಬಚ್ಚಿಡಬೇಕು. ಬಚ್ಚಿಟ್ಟಿದ್ದೇ ಆದರೆ ಬಹುಶಃ ಯಾರು ಮಾಡಿದ್ದಾರೋ ಗೊತ್ತಿಲ್ಲ. ಅವನೆಲ್ಲಿ ಮಾಡಿರುವವನು ಮಹಡಿ ಮೇಲಿರಲಿ ಮರಳು ಗಾಡಿಗೆ ಹೋಗ್ತಾನೆ ಅಂತ. ಮಾಡಿರುವವನು ಮಹಡಿ ಮೇಲಿದ್ದರೂ ಮರಳು ಗಾಡಿಗೆ ತಲುಪುತ್ತಾನೆ. ನೀವೇನಾದರೂ ಮರಳಲ್ಲಿ ಈ ಎಲೆಗಳನ್ನು ನೀವು ದುಃಖದಿಂದ ನಿವಾಳಿಸಿ ಬಚ್ಚಿಟ್ಟಿದ್ದೇ ಆದರೆ, ನೀವು ಕೆಡಕ್ಕೆ ಮಾಡ್ತಿಲ್ಲ, ಮಾಡೋದು ಬೇಡ, ಮಾಡೋದು ಸಾಧ್ಯವೂ ಇಲ್ಲ. ಬಹುಶಃ ನಾನು ಹೇಳೋದು, ಒಂದು ಗೋಡೆಗೆ ಬಾಲ್ ಹಾಕಿದ್ರೆ ಅದು ವಾಪಸ್ ಹೆಂಗೆ ಬರುತ್ತೋ ಹಾಗೇ ಯಾರು ಮಾಡಿದ್ರೆ ಅವ್ರಿಗೆ ವಾಪಸ್ ಇದು. ಯಾಕಂದರೆ ಅದೆಲ್ಲ ನಾವು ಇಟ್ಕೊಳ್ಳೋ ಹಾಗಿಲ್ಲ. ಕಸವನ್ನು ಇಲ್ಲಿಂದ ತೆಗೆದು ಮತ್ತೆ ಇನ್ನೆಲ್ಲ ಹಾಕಲೇಬೇಕಲ್ಲ ನೆಲದ ಮೇಲೆ. ಹಾಗೆಯೇ ಇದಾಗಿರುತ್ತೆ. ನೀವು 1 ತಿಂಗಳ ಪರ್ಯಂತ ಅಂದರೆ 27 ದಿನ 30 ದಿನ, ಯಾಕಂದರೆ ಇವತ್ತು ನೀವೇನು ಮಾಡಿರ್ತೀರೋ ಇದೇ ನಕ್ಷತ್ರ 27ನೇ ದಿನಕ್ಕೆ ಬರುತ್ತೆ. ಅಂತ 27 ದಿನ ಅಥವಾ 30 ದಿನಗಳ ಒಳಗಡೆ ಮತ್ತು ಇದರಿಂದ ತೆಗಿಬೇಕು. ಆ ಮರಳಿಂದ ತೆಗೆದ ಆದ ಮೇಲೆ ಆ ಎಲೆಗಳಿಗೆ ಸ್ವಲ್ಪ ಎಣ್ಣೆಯನ್ನು ಸವರಬೇಕು. ಎಳ್ಳೆಣ್ಣೆನ ಸವರುವಂಥದ್ದು, ಕರ್ಪೂರದ ಪುಡಿ ಅದರ ಮೇಲೆ ಎರಚಿಬಿಟ್ಟು ಒಂದು ಬಾಣಲಿಗೆ ಹಾಕಿ ಸುಟ್ಟು ಬಿಡಬೇಕು. ಅದನ್ನು ಈ ಮರಳನ್ನು ಮನೆ ಸುತ್ತ ಹಾಕಬೇಕು. ಯಾವ ಮನೆಯಲ್ಲಿ ನೀವು ವಾಸ ಮಾಡ್ತಿರ್ತೀರೋ ಆ ಮನೆ ಸುತ್ತ ಅಥವಾ ಮನೆ ಮೇಲೆ ಮರಳನ್ನು ಹಾಕುವಂಥದ್ದು. ಈ ಸುಟ್ಟಿರ್ತಕ್ಕಂತಹ ಬೂದಿ ಇದೆಯಲ್ಲ, ಮತ್ತು ಇದನ್ನು ಆ ಬೂದಿಯನ್ನು ಒಂದು ಪ್ಲಾಸ್ಟಿಕ್ ಡಬ್ಬಿಗೆ ಹಾಕ್ಕೊಂಡು ತಗೊಂಡೋಗಿ ಎಲ್ಲಾದರೂ ಸ್ಮಶಾನದಲ್ಲೋ ಅಥವಾ ನೀರಲ್ಲೋ ಹಾಕಿ ಬರಬೇಕು. ಇಷ್ಟು ಮಾಡಿದರೆ ನೀವು ಆರೋಗ್ಯದಲ್ಲಿ ಏನೋ ತೊಂದರೆ ಆಗಿದ್ದರೂ, ಬಹುಶಃ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಆರ್ಥಿಕ ಪರಿಸ್ಥಿತಿ ಏನು ತೊಂದರೆ ಆಗಿದ್ದರೂ ಕೂಡ ಶೀಘ್ರವಾಗಿ ಹೊರಗೆ ಬರುತ್ತೀರಿ. ದೊಡ್ಡ ಮಟ್ಟ ತಾಪತ್ರಯ ದೊಡ್ಡ ರೀತಿಯಲ್ಲಿ ಆದರೆ ನಿಮಗೆ ಇಮ್ಮಿಡಿಯೇಟ್ ನಾವು ಇದರಲ್ಲಿ ಶೀಘ್ರವಾಗಿ ಈ ನೋವಿಂದ ಬಳಲ್ತಾ ಇದ್ದೀವಿ ಅಂತಂದರೆ, ತುಂಬ ಅರ್ಜೆಂಟ್ ನನಗೆ ಪೇನ್ ಕಿಲ್ಲರ್ ಬೇಕು ಇವಾಗ ಅಂತಂದರೆ, ಇದನ್ನು ನೀವು ಬಳಸ್ಕೊಂಡ್ರೆ ಆ ತೊಂದರೆಯಿಂದ ಶೀಘ್ರವಾಗಿ ಹೊರಗೆ ಬರ್ತೀರಿ. ಯಾಕಂದರೆ ಆ ದುಃಖವನ್ನು, ಆ ನೋವನ್ನು, ಆ ವ್ಯಥೆಯನ್ನು, ಆ ಬಾಧೆಯನ್ನು ಅನುಭವಿಸಿದವ್ರಿಗೆ ಮಾತ್ರ ಗೊತ್ತಾಗತ್ತೆ. ಅಂತಹ ನೋವಿಂದ ಹೊರಗೆ ಬರಲಿಕ್ಕೆ ಈ ರೆಮಿಡಿಯನ್ನು ಮಾಡಿಕೊಳ್ತೀರಿ ಪ್ರೀತಿಯ ಬಂಧುಗಳೇ.
ಗುರುಜಿ, ಒಂದು ಕಡೆ ವಿಜ್ಞಾನ ಆದರೆ ಇನ್ನೊಂದು ಕಡೆ ಆಚರಣೆ. ಈಗ ವಾಮಾಚಾರ, ವಶೀಕರಣ, ಮಾಟ ಮಂತ್ರ, ಇದರಿಂದ ಇವತ್ತಿನ ಕಾಲದಲ್ಲೂ ಕೂಡ ಬಳಲ್ತಾ ಇರೋವಂಥವ್ರು ಸಾಕಷ್ಟು ಜನ ಇದ್ದಾರೆ. ಅದು ನಾವು ಸ್ನೇಹಿತರ ಜೊತೆಯಲ್ಲಿ ಮಾತಾಡುವಾಗ ಅಥವಾ ಸಂಬಂಧಿಕರ ಜೊತೆಯಲ್ಲಿ ಮಾತಾಡುವಾಗ ಒಂದಲ್ಲ ಒಂದು ಸಂದರ್ಭದಲ್ಲಿ ಈ ವಾಕ್ಯಗಳು ಬಂದೇ ಬರುತ್ತೆ. ಆ ವಾಮಾಚಾರ ಆದಂತಹ ಸಂದರ್ಭದಲ್ಲಿ, ಮಾಟ ಮಂತ್ರ ಆದಂತಹ ಸಂದರ್ಭದಲ್ಲಿ ನಾವು ಹೇಗೆ ರೆಮಿಡೀಸನ್ನು ಮಾಡ್ಕೊಳ್ಬೇಕು ಅನ್ನೋಂಥ ಮಾಹಿತಿಯನ್ನು ಸರಳವಾಗಿ ತಿಳಿಸ್ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ತಮಗೆ. ಹರೇ ಶ್ರೀನಿವಾಸ. ವೀಕ್ಷಕರೇ, ಟೆಕ್ನಾಲಜಿ ಎಷ್ಟೇ ಮುಂದುವರೆದಿದ್ರೂ ಕೂಡ ಹಿಂದಿನಿಂದ ಆಚರಣೆ ಮಾಡ್ಕೊಂಡು ಬಂದಿರುವಂಥ ಒಂದಷ್ಟು ಮೂಢನಂಬಿಕೆಗಳು ಅಂತ ಇರ್ತವೆ. ಆದರೆ ಆ ಒಂದು ನಂಬಿಕೆಗಳು ನಮ್ಮ ಅರಿವಿಗೆ ಬಂದಾಗ, ಅದನ್ನು ನಾವು ಅನುಭವಿಸಿದಾಗ ಮಾತ್ರ ಅದು ಮೂಢನಂಬಿಕೆ ಅಲ್ಲ, ನಿಜವಾಗ್ಲೂ ಈ ರೀತಿ ಇವಾಗಲೂ ಕೂಡ ನಡೆಯುತ್ತೆ ಅನ್ನೋಂತಹ ಸತ್ಯ ನಮ್ಮ ಅರಿವಿಗೆ ಬರುವಂಥದ್ದು. ಸೊ ಏನೇ ಇರಬಹುದು, ವಾಮಾಚಾರ, ಮಾಟ ಮಂತ್ರ, ಸೊ ಈ ರೀತಿಯಾದಂತಹ ಸಮಸ್ಯೆಗಳಿಂದ ನೀವೇನಾದರೂ ಬಳಲ್ತಾ ಇದ್ದರೆ ಗುರೂಜಿಯವರು ಅದಕ್ಕೆ ಪರಿಹಾರವನ್ನು ತಿಳಿಸ್ಕೊಟ್ಟಿದ್ದಾರೆ. ಅದನ್ನು ನೀವು ಕೂಡ ತಪ್ಪದೇ ಆಚರಿಸಿ, ಹಾಗೆ ಇಂಥ ಒಂದು ಸಮಸ್ಯೆಗಳಿಂದ ಹೊರಗಡೆ ಬಂದು ತಮ್ಮ ಉತ್ತಮ ಜೀವನವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಸಿಗೋಣ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ.